ಬಿಗ್ ಬಾಸ್ ಹೊಸ ಸೀಸನ್ ಶುರುವಾಗ್ತಿದೆ ಅನ್ನುವಾಗಲೇ ಎಲ್ಲರ ಕಡೆಯಿಂದಲೂ ಒಂದೇ ಪ್ರಶ್ನೆ, ಈ ಬಾರಿ ಬಿಗ್ ಬಾಸ್ಗೆ ಸ್ಪರ್ಧಿಗಳು ಯಾರು ಅನ್ನೋದು. ಇನ್ನು ಈ ಬಾರಿಯ ಬಿಗ್ ಬಾಸ್ ಅಂತೂ ತುಂಬಾ ವಿಶೇಷ ಅನ್ನಬಹುದು. ಯಾಕೆಂದ್ರೆ ಈ ಶೋ ಹೋಸ್ಟ್ ಮಾಡೋಕೆ ಕಿಚ್ಚ ಸುದೀಪ್ ಮನಸ್ಸು ಮಾಡಿ ಮತ್ತೆ ವಾಪಸ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಹೋಗೋ ಆಸೆ ಯಾರಿಗಿರಲ್ಲ ಹೇಳಿ. ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಘೋಷಣೆ ನಂತರ ಹಲವು ಯುವಕರು ಮತ್ತು ಸೆಲೆಬ್ರಿಟಿ ಆಸಕ್ತರು ತಮ್ಮ ಪ್ರಯತ್ನ ಶುರು ಮಾಡಿದ್ದಾರೆ. ಈ ನಡುವೆ ಬಿಗ್ ಬಾಸ್ ಕನ್ನಡ ಸೀಸನ್ 5 ವಿನ್ನರ್ ಪ್ರಥಮ್ ತಮ್ಮ ಅನುಭವಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅವರು ಹೇಳ್ತಿರೋದೇನಂದ್ರೆ, ನೂರಾರು ಜನರು ನಮ್ಮ ಆಫೀಸ್ಗೆ ಆಪ್ತರ ಮೂಲಕ ಕರೆ ಮಾಡ್ತಿದ್ದಾರೆ. ಯಾರಾದರೂ ಸಹಾಯ ಮಾಡಿ ಬಿಗ್ ಬಾಸ್ ಮನೆಯೊಳಗೆ ಹೋಗೋಕೆ ಅವಕಾಶ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಆದ್ರೆ ಯಾವ ಸಂಪರ್ಕವೂ ಪ್ರಭಾವವೂ ಇಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದು. ಅಂದರೆ ಈ ಶೋಗೆ ಯಾರೋ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಯಾರನ್ನು ಕರೆದೊಯ್ಯುವುದಿಲ್ಲ. ನಮ್ಮ ಬಾಸ್ ಎಂದರೆ ಕಲರ್ಸ್ ಕನ್ನಡ ಹೆಡ್ ಪ್ರಶಾಂತ್ ಸರ್ ಮತ್ತು ಪ್ರಕಾಶ್ ಸರ್ ಅವರು ಮತ್ತು ಅವರ ತಂಡ ಈ ನಿರ್ಧಾರ ಕೈಗೊಳ್ಳುತ್ತೆ. ಯಾವ ಇನ್ಫ್ಲುಯೆನ್ಸ್ ಕೂಡ ಕೆಲಸ ಮಾಡಲ್ಲ, ಯಾವ ಕಾಲ್ಸ್ ಕೂಡ ಮಾತನಾಡೆಯಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಹೋಗಲು ಏನೇನೋ ವಿಡಿಯೋ ಹಾಕೋದು, ರೀಲ್ಸ್ ಮಾಡೋದು, ಹೆಸರಿಗಾಗಿ ಉಚ್ಚಾಟ ಮಾಡೋದು ನಡೆಯುತ್ತಿದೆ. ಈ ರೀತಿಯ ಆನ್ಲೈನ್ ಉಚ್ಚಾಟಗಳಿಂದ ಬಿಗ್ ಬಾಸ್ ಶೋಗೆ ತೀವ್ರತೆ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ನಿರೂಪಕರಾದ ಸುದೀಪ್ ಸರ್ ಅವರಿಗೆ ಕೂಡ ಬೇಸರವಾಗುತ್ತದೆ. ಪ್ರಶಾಂತ್ ನಾಯಕ್ ಸರ್, ಪ್ರಕಾಶ್ ಸರ್ ಬಿಟ್ಟರೆ ಬೇರೆ ಯಾರೋ ಶೋಗೆ ಕರೆದರೂ ಅದು ನಿಜವಲ್ಲ, ಯಾರ ಮಾತು ನಂಬೇಡಿ ಎಂದು ಸಲಹೆ ಕೊಟ್ಟಿದ್ದಾರೆ ಒಳ್ಳೆ ಹುಡುಗ ಪ್ರಥಮ್. ಈ ಮಧ್ಯೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಿಡುಗಡೆಯ ಕುರಿತು ಇನ್ನೂ ಅಧಿಕೃತ ದಿನಾಂಕ ಘೋಷಣೆಯಾಗಿಲ್ಲ. ಅಂದಾಜು ಪ್ರಕಾರ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಈ ಶೋ ಆರಂಭವಾಗುವ ಸಾಧ್ಯತೆ ಇದೆ. ಇಂದಿನ ಎಲ್ಲಾ ಸೀಸನ್ಗಳಂತೆಯೇ ಈ ಬಾರಿಯೂ ಖ್ಯಾತ ನಟ ಹಾಗೂ ನಿರೂಪಕ ಸುದೀಪ್ ಸರ್ ಅವರೇ ಶೋಗೆ ಜೀವ ನೀಡಲಿದ್ದಾರೆ. ಈ ಸುದ್ದಿ ಕೇಳಿ ಅವರ ಅಭಿಮಾನಿಗಳಿಗೂ ಬಿಗ್ ಬಾಸ್ ಪ್ರೀತಿಸುವವರಿಗೂ ಖುಷಿಯೋ ಖುಷಿ. ಪ್ರತಿ ಬಿಗ್ ಬಾಸ್ ಸೀಸನ್ಗೂ ಹೊಸ ಫಾರ್ಮೆಟ್, ಹೊಸ ಕಾನ್ಸೆಪ್ಟ್, ಹೊಸ ಪ್ರಜ್ಞೆ, ಹೊಸ ಚರ್ಚೆಗಳು ಬರುತ್ತವೆ. ಇದಿಷ್ಟು ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಬಗ್ಗೆ ಹಂಚಿಕೊಂಡಂತಹ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.